ಟು ಮೇನ್ ಬ್ಲಾಗ್. ಇವತ್ತು ಮಾರ್ನಿಂಗ್ ವೆದರ್ ಚೆನ್ನಾಗಿದೆ ಅಂತೇಳಿ ಬಾಲ್ಕನಿಲಿ ನಿಂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟರಲ್ಲಿ ಪಾರಿವಾಳ ಎಲ್ಲ ಬಂದಿತ್ತು, ಮಕ್ಕಳಿಗೆ ತೋರಿಸಿ ನಾನು ನೋಡಿದೆ. ಚೆನ್ನಾಗಿತ್ತು ಇವತ್ತು ವೆದರು. ಹಾಗೆ ನನ್ನ ಗಂಡನಿಗೂ ರಜೆ ಇತ್ತು, ಅವರು ಸ್ವಲ್ಪ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದರು. ಅಷ್ಟರಲ್ಲಿ ನನ್ನ ಚೋಟುಗೂ ನಿದ್ದೆ ಬಂತು, ನಿದ್ದೆ ಮಾಡಿಸಿದ್ದೆ. ಅವ್ನು ಮಲಗಿದ ಮೇಲೆ ನನ್ನ ದೊಡ್ಡ ಮಗನಿಗೆ ಹೇರ್ ಕಟಿಂಗ್ ಮಾಡಿಸ್ಬೇಕಿತ್ತು. ಸೊ ಅವನು ಅವ್ರ ಅಪ್ಪಾಜಿ ಜೊತೆ ಹೋಗ್ತಿದ್ದಾನೆ ಹೇರ್ ಕಟಿಂಗ್ ಮಾಡೋಕ್ಕೆ. ನೋಡಿ ಹೆಂಗೆ ಹೋಗ್ತಿದ್ದಾನೆ ಚೋಟು, ಬಾಯ್ ಹೇಳ್ತಾನೆ ನನಗೆ. ತುಂಬ ದೂರ ಹೋಗ್ತಿದ್ದಾನೆ ಇನ್ನು ಅನ್ನೋ ಕಿಸ್ ಎಲ್ಲ ಕೊಟ್ಟು ಅವನು ಅವ್ರ ತಂದೆ ಜೊತೆಗೆ ಹೇರ್ ಕಟ್ ಮಾಡಿಸ್ಕೊಳಕ್ಕಂತೇಳಿ ಹೋದ. ಅವನು ಕಳಿಸಿ ಚೋಟುನ ಮಲಗಿಸಿ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೆ. ಇವತ್ತೇನು ಬ್ರೇಕ್ಫಾಸ್ಟ್ ಅಂದರೆ ಆಲೂ ಪರೋಟ ಮಾಡ್ತಿದ್ದೀನಿ. ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಹಾಗೆ ಆಲೂಗಡ್ಡೆನ ತೊಗೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಕುಕ್ಕರಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಸರಿಯಾಗಿ ಕುದಿಸ್ಬೇಕು ಅವನ್ನ. ಆನಂತರ ಅದಕ್ಕೇನೇನು ಬೇಕಂದರೆ ಅಲ್ಲ, ಬೆಳ್ಳುಳ್ಳಿ, ಒಂದು 4 ಹಸಿರು ಮೆಣಸಿನ್ಕಾಯಿ, ಮತ್ತೊಂದು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ, ಸ್ವಲ್ಪ ಉಪ್ಪು, ಜೀರಿಗೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಪೇಸ್ಟ್ ಥರ ಮಾಡ್ಕೊಳ್ಳಿ. ಯಾಕಂದರೆ ಆಲೂಗಡ್ಡೆಯಲ್ಲಿ ಸ್ವಲ್ಪ ಗಂಟು ಎಲ್ಲ ಇದ್ದರೆ ಅದೇನಾಗುತ್ತೆ ಅಂದರೆ ಪರೋಟ ಮಾಡಬೇಕಾದ್ರೆ ಕಿತ್ಕೊಂಡು ಬರುತ್ತೆ. ಸೊ ಹಾಗಾಗಿ ಆಲೂಗಡ್ಡೆನ ಕುದ್ದಿದ್ದು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ಮೂತರ್ ಇದ್ದರೆ ಅದರಿಂದ ಇದನ್ನು ಮಾಡ್ಕೋಬೋದು, ಸ್ಮ್ಯಾಶರಿಂದ. ನನ್ನ ಕಡೆ ಸ್ಮ್ಯಾಶರ್ ಇರಲಿಲ್ಲ, ಸೊ ಅದಕ್ಕೆ ನಾನು ಫೋರ್ಕಿಂದನೇ ಸ್ಮ್ಯಾಶ್ ಮಾಡಿಕೊಂಡು ಹಾಗೆ ಪೇಸ್ಟ್ ಮಾಡಿದ್ದನ್ನು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಪೇಸ್ಟ್ನ ಹಾಕಿ ಆಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಅದಕ್ಕೆ ಅರಿಶಿನ ಮತ್ತು ಉಪ್ಪನ್ನ ಆ್ಯಡ್ ಮಾಡಬೇಕು. ಹಾಗೆ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸಣ್ಣ ಚಪಾತಿ ಉಳ್ಳೆಗಳನ್ನು ಮಾಡಿಕೊಂಡು ಆಲೂ ಪಲ್ಯನ ಮಿಡಲಲ್ಲಿ ಸ್ಟಫಿಂಗ್ ಮಾಡಿ ನಂತರ ಚಪಾತಿ ಥರನೇ ಉಟ್ಕೊಂಡ್ರೆ ಚೆನ್ನಾಗಿರೋ ಆಲೂ ಪರೋಟ ರೆಡಿ ಆಗುತ್ತೆ. ಹಾಗೆ ಅದನ್ನು ತವೆ ಮೇಲೆ ಎಣ್ಣೆ ಹಚ್ಚಿ 2 ಕಡೆಯಿಂದ ನೀಟಾಗಿ ಬೇಯಿಸ್ಕೊಂಡ್ರೆ ಮೊಸರು ಜೋಡಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಇವತ್ತು ನಾವು ನರ್ಸರಿಗೆ ಹೋಗ್ತಿದ್ದೀವಿ. ನೋಡಿ, ನನ್ನ ಗುಂಡ ರೆಡಿಯಾಗಿ ಹೋಗ್ತಿದ್ದೀವಿ. ನನ್ನ ಗಂಡ ನನ್ನ ಮಗನೂ ಇದ್ದಾರೆ. ಹಾಗೆ ಹೋಗ್ತಿದ್ವಿ. ಇಲ್ಲಿ ಮನೆಯಿಂದ ಸ್ವಲ್ಪ ಹತ್ರನೇ ಇದೆ. ನನಗೆ ಫ್ಲವರ್ಸ್ ಬೇಕಿತ್ತು, ಸೊ ಹಾಗಾಗಿ ನೋಡೋದಕ್ಕಂತೇಳಿ ಹೋಗಿದ್ದೆ. ಒಂದು ರೋಸ್ ಗಿಡ ಮತ್ತು ತುಳಸಿ ಗಿಡ ಬೇಕಾಗಿತ್ತು ಅಂತ ಹೇಳಿ ಹೋಗಿದ್ದೆ. ಚೆನ್ನಾಗಿದ್ವು, ಎಲ್ಲ ಥರದ್ದೂ ಇತ್ತು. ನೀವು ನೋಡಿ ಯಾವ ಥರ ಇದೆ ನರ್ಸರಿ ಅಂತ ಹೇಳಿ. ನರ್ಸರಿ ಎಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಮಳೆನೂ ಸ್ಟಾರ್ಟ್ ಆಗಿತ್ತು. ಹಾಗೆ ಸಣ್ಣಾಗಿತ್ತು, ಏನು ಜೋರಾಗಿರಲಿಲ್ಲ. ಹಾಗೆ ಮನೆಗೆ ಹೋದ್ರಾಯ್ತಂತ ಬರ್ತಿದ್ವಿ. ಅಷ್ಟರಲ್ಲೇ ಫ್ರೂಟ್ಸ್ ಅಂಗಡಿ ಇತ್ತು. ಸೊ ಫ್ರೂಟ್ಸ್ ಬೇಕಂತ ತೊಗೊಳ್ತಾ ನಿಂತ್ವಿ. ಅಷ್ಟರಲ್ಲೇ ಮಳೆ ಜೋರಾಗಿತ್ತು. ಅಲ್ಲೇ ಒಂದು ಆಟೋ ಇತ್ತು, ಅದರಲ್ಲೇ ಕುತ್ಕೊಂಡ್ವಿ ಮಳೆ ಹೋಗೋವರೆಗೂ. ಹಾಗೆ ನನ್ನ ಮಗನೂ ಆಟ ಆಡಿದ ಆಟೋದಲ್ಲಿ. ನನ್ನ ಸಣ್ಣ ಮಗ ಅಂತೂ ನನ್ನ ಹೆಲ್ಮೆಟ್ ಜೊತೆಗೆ ಒಂದು ಆಟ ಆಗಿಬಿಟ್ಟಿತ್ತು. ಫುಲ್ ಜರ್ನಿನೂ ಇದೇ ಥರನ ನನ್ನ ಹೆಲ್ಮೆಟ್ ಜೊತೆಗೇ ಆಟ ಆಡಿದ. ಹಾಗೆ ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಇವತ್ತಿನ ದಿನ ಹೀಗಿತ್ತು. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.